ಹಲೋ. ನಾನು ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ವಿಡಿಯೋಸನ್ನು ನಾನು ರೆಕಾರ್ಡ್ ಮಾಡ್ತಾ ಇರೋದು ಮನಸ್ಸಿನಲ್ಲಿ ಕನ್ನಡ ಮೀಡಿಯಂ ಹುಡುಗರು ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಹುಡುಗರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದನ್ನು ಸಹ ಗ್ರಾಮರ್ ಅಂತ ಹೇಳ್ಕೊಡಲ್ಲ. ಸರ್, ಗ್ರಾಮರ್ ಅಂತ ಹೇಳ್ಕೊಳಲ್ವಾ? ಹಾಗಾದ್ರೆ ಗ್ರಾಮರ್ ಬೇಕಲ್ವಾ ಸರ್ ಇಂಗ್ಲಿಷ್ ಮಾತಾಡೋಕ್ಕೆ? ಈಗ ನೀವೆಲ್ಲ ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಕನ್ನಡ ಮಾತಾಡೋಕ್ಕೆ ಶುರು ಮಾಡಿದ್ದು 2 ವರ್ಷದಲ್ಲೋ 3 ವರ್ಷದಲ್ಲೋ ನೀವು ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವಾಗ ನಿಮಗೆ ಯಾವ ಸವರ್ಣ ದೀರ್ಘ ಸಂಧಿನೂ ಗುಣಸಂಧಿನೂ ಗೊತ್ತಿರಲಿಲ್ಲ. ನಿಮಗೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ. ಅಷ್ಟೊತ್ತಿಗಾಗಲೇ ನಿಮಗೆ ಕನ್ನಡ ಬರ್ತಾ ಇತ್ತು. ಸೊ ಅದೇ ರೀತಿ ನಾನು ಇಲ್ಲಿ ಕಂಪ್ಲೀಟ್ ಇಂಗ್ಲಿಷನ್ನ ಫಾರ್ಮುಲಾ ಬೇಸ್ಡ್ ಟೆಕ್ನಿಕ್. ಫಾರ್ಮುಲಾ ಅಂದರೆ ಪ್ರತಿಯೊಂದು ಕಾನ್ಸೆಪ್ಟಿಗೂ ನಾನು ಒಂದೊಂದು ಫಾರ್ಮುಲಾ ಕೊಡ್ತಾ ಹೋಗ್ತೀನಿ. ಆ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ನೀವು ತಪ್ಪು ಮಾತಾಡಬೇಕು ಅಂದ್ರೂ ಸಹ ತಪ್ಪನ್ನ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು ಬರೀ ಫಾರ್ಮುಲಾ ಮಾತ್ರ. ಸೊ ಈಗ ನಾವು ಫಸ್ಟ್ ಫಾರ್ಮುಲಾನ ನೋಡೋಣ. ನಾನು ಇಲ್ಲಿ ನಿಮಗೊಂದು 25 ರಿಂದ 30 ಫಾರ್ಮುಲಾ ಕೊಡ್ತೀನಿ. ಇಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಸ್ಪೋಕನ್ ಇಂಗ್ಲಿಷ್ ಮಾತ್ರ. ನಾನು ಇಲ್ಲಿ ರಿಟರ್ನ್ ಇಂಗ್ಲಿಷ್ನ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಯಾಕೆಂದ್ರೆ ತುಂಬಾ ಜನ ನಮ್ಮ ಕನ್ನಡ ಮೀಡಿಯಂ ಹುಡುಗರು, ರೂರಲ್ ಬ್ಯಾಕ್ಗ್ರೌಂಡ್ ಹುಡುಗರು ಫೇಲ್ ಆಗೋದು ಇಂಟರ್ವ್ಯೂಲಿ ಕೆಲಸಕ್ಕೆ ಹುಡುಕ್ಬೇಕಾದ್ರೆ ನಾಲೆಡ್ಜ್ ಇಲ್ಲ ಅಂತ ಅಲ್ಲ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಭಯ, ಅಥವಾ ನಾನು ಮಾತಾಡಿದ್ರೆ ಏನ್ ತಪ್ಪು ಮಾತಾಡ್ತೀನೋ ಅನ್ನೋ ಒಂದು ಭಯದಿಂದ ಅವರು ಫೇಲ್ ಆಗ್ತಾರೆ. ಸೊ ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಇದನ್ನ ಕಂಪ್ಲೀಟ್ ಆಗಿ 25 ರಿಂದ 30 ಫಾರ್ಮುಲಾನ ನೀವು ಮಾಸ್ಟರ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ನೀವು ಯಾವುದೇ ಕಾರಣಕ್ಕೂ ಸಹ ತಪ್ಪಾಗಿ ಇಂಗ್ಲಿಷನ್ನ ಮಾತಾಡೋದಿಲ್ಲ. ಈಗ ನಾವು ಫಸ್ಟ್ ಫಾರ್ಮುಲಾ ನೋಡೋಣ. ನಾನು ಪ್ರೆಸೆಂಟ್ ಟೈಮಲ್ಲಿ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ. ಪ್ರೆಸೆಂಟ್ ಟೈಮ್ ಅಂದ್ರೆ ಏನು? ಈಗ ನಡೀತಾ ಇರ್ತಕ್ಕಂಥ ಸಮಯವನ್ನ ನಾವು ಪ್ರೆಸೆಂಟ್ ಟೈಮ್ ಅಂತ ಹೇಳ್ತೀವಿ. ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್. ಸೊ ಯಾವ ಸಂದರ್ಭದಲ್ಲಿ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ ನಾವು ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ? ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್. ನನ್ನ ಹತ್ರ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಹ್ಯಾವ್ ಅಂತ ಹೇಳ್ತೀವಿ. ನನ್ನ ಹತ್ರ ಯಾವುದೋ ಒಂದು ವಸ್ತು ಇಲ್ಲ ಅಂತ ಹೇಳ್ಬೇಕಾದ್ರೆ ಡೋಂಟ್ ಹ್ಯಾವ್. ಸೊ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯಾವ್ಯಾವ ಸಂದರ್ಭದಲ್ಲಿ ಹೇಳ್ತೀವಿ? ಪ್ರೆಸೆಂಟ್ ಟೈಮ್ ಅಂದ್ರೆ ಈಗ ಆ ವಸ್ತು ನನ್ನ ಹತ್ರ ಇರಬೇಕು ಅಂದ್ರೆ ಈಗ ಇರಬೇಕು ಅಂದ್ರೆ ಇಲ್ಲೇ ಇರಬೇಕು ಅಂತ ಅಲ್ಲ. ಈಗ ನನ್ನ ಹತ್ರ ಕಾರ್ ಇದೆ ಅಂತ ಹೇಳ್ತೀನಿ, ಕಾರು ನನ್ನ ಜೋಬಲ್ಲಿ ಇರಲ್ಲ, ಕಾರು ಪಾರ್ಕಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ ನಾನು ಅಲ್ಲಿಗೆ ಹೋದ್ರೆ ನನಗೆ ಕಾರ್ ಇದೆ ಅಂತ. ಅಂದ್ರೆ ನಾನು 5ನೇ ಕ್ಲಾಸಲ್ಲಿ ನನ್ನ ಹತ್ರ ಸೈಕಲ್ ಇತ್ತು ಅನ್ನೋದನ್ನ ನಾವು ಪ್ರೆಸೆಂಟ್ ಟೈಮ್ ಅಂತ ಹೇಳಲ್ಲ. ಸೊ ಯಾವ್ಯಾವ ಸಂದರ್ಭದಲ್ಲಿ ಹ್ಯಾವ್ ಬರುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಡೋಂಟ್ ಹ್ಯಾವ್ ಬರುತ್ತೆ ನೋಡೋಣ. ಈಗ ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ನಿಮಗೆ. ಫಸ್ಟ್ ಫಾರ್ಮುಲಾ, ಈ ಫಾರ್ಮುಲಾನ ನೀವು ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ ಅಲ್ಲಿ. ಐ ಬಂದಾಗ ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಸೊ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ನಮಗೆ ಐ ಬಂದಾಗ ಮತ್ತೆ ಯು ಬಂದಾಗ ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ದೇ ಆಗಿರ್ಬೋದು, ವಿ ಆಗಿರ್ಬೋದು, ರಘು ಅಂಡ್ ಪವನ್ ಇಲ್ಲಿ ಇಬ್ರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 ಸಿಟೀಸ್ ಆಯ್ತು. ಐ ಬಂದಾಗ, ಯು ಬಂದಾಗ ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ ಅವರು, ವಿ ನಾವು, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 ಸಿಟೀಸ್ ಆಯ್ತು. ಸೊ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಬರಬೇಕು. ಸರ್, ಎನಿ ಪ್ಲೂರಲ್ ಅಂದ್ರಿ, ಐ ಮತ್ತೆ ಯು ಎನಿ ಪ್ಲೂರಲಿಗೆ ಬರತ್ತಾ? ಇಲ್ಲ. ಐ ಅಂಡ್ ಯುನ ನಾವು ಯಾವಾಗಲೂ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಐ ಮತ್ತೆ ಯು ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರಬೇಕು, ಅಂದ್ರೆ ಇದೆ ಅಂತ ಹೇಳ್ಬೇಕಾದ್ರೆ. ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರಬೇಕು, ಅಂದ್ರೆ ಇಲ್ಲ ಅಂತ ಹೇಳೋದಾದ್ರೆ. ಇಲ್ಲಿ ಏನ್ ಬೇಕಾದ್ರೂ ಬರ್ಬೋದು, ಎನಿಥಿಂಗ್ ಅಂದ್ರೆ ನಾನು ಏನು ಕೆಲವು ಎಕ್ಸಾಂಪಲ್ಸ್ ನ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ನಿಮಗೆ ಈಸಿ ಆಗ್ಲಿ ಇಲ್ಲಿ ಸೆಂಟೆನ್ಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ. ಕೆಲವು ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂದ್ರೆ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಐ ಹ್ಯಾವ್ ಗುಡ್
ಫ್ರೆಂಡ್ಸ್. ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಐ ಹ್ಯಾವ್, ಐ ಬಂತು, ಹಾಗಾಗಿ ಹ್ಯಾವ್ ಬರಬೇಕು. ಇಲ್ಲಿ ಫಾರ್ಮುಲಾ ನೋಡಿ, ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಐ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್, ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್. ಸೊ ಐ ಬಂದಾಗ ಹ್ಯಾವೇ ಬರಬೇಕು, ಡೋಂಟ್ ಹ್ಯಾವೇ ಬರಬೇಕು. ಇಲ್ಲಿ ಹ್ಯಾಸ್ ಅಥವಾ ಡಸಂಟ್ ಹ್ಯಾವ್ ಅನ್ನ ನೀವು ಯೂಸ್ ಮಾಡಿದ್ರೆ ಐ ಹ್ಯಾಸ್ ಗುಡ್ ಫ್ರೆಂಡ್ಸ್, ಐ ಡಸಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತ ಇಂಗ್ಲಿಷ್ ಕೊಲೆ ಆಯಿತು ಅಂತ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ಐ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್. ಈಗ ಯು, ಯು ಬಂದಾಗ ಹ್ಯಾವೇ ಬರಬೇಕು. ಇಲ್ಲಿ ಫಾರ್ಮುಲಾ ನೋಡಿ, ಐ ಬಂದಾಗ ಯು ಬಂದಾಗ ಹ್ಯಾವ್ ಡೋಂಟ್ ಹ್ಯಾವೇ ಬರಬೇಕು. ಸೊ ಯು ಹ್ಯಾವ್ ಗುಡ್ ಟೀಚರ್ಸ್, ನಿನಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಅಲ್ಲಿ ಎನಿಥಿಂಗ್ ಅಂತ ಇದೆಯಲ್ಲ, ಇಲ್ಲಿ ಗುಡ್ ಟೀಚರ್ಸ್ ಅನ್ನೋದು ಎನಿಥಿಂಗ್, ಗುಡ್ ಫ್ರೆಂಡ್ಸ್ ಅನ್ನೋದು ಎನಿಥಿಂಗ್, ಗುಡ್ ಫ್ರೆಂಡ್ಸ್ ಅನ್ನೋದು ಎನಿಥಿಂಗ್. ಯು ಡೋಂಟ್ ಹ್ಯಾವ್ ಗುಡ್ ಟೀಚರ್ಸ್, ನಿನಗೆ ಒಳ್ಳೆ ಟೀಚರ್ಸು ಇಲ್ಲ. ಯು ಬಂತು, ಹಾಗಾಗಿ ಡೋಂಟ್ ಹ್ಯಾವೇ ಬರಬೇಕು. ಯು ಡೋಂಟ್ ಹ್ಯಾವ್ ಗುಡ್ ಟೀಚರ್ಸ್. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ನಿಮ್ ಮನ್ಸಿಗೆ ಬಂದ್ಬಿಡ್ಬೇಕು ಇಬ್ರು ಅಂದ ತಕ್ಷಣ ಎನಿ ಪ್ಲೂರಲ್ ಹ್ಯಾವೇ ಬರಬೇಕು. ರಘು ಅಂಡ್ ಪವನ್ ಹ್ಯಾವ್ ಗುಡ್ ನೈಬರ್ಸ್, ಅವರಿಗೆ ಒಳ್ಳೆ ನೈಬರ್ಸ್ ಇದ್ದಾರೆ. ರಘು ಅಂಡ್ ಪವನ್ ಡೋಂಟ್ ಹ್ಯಾವ್ ಗುಡ್ ನೈಬರ್ಸ್, ಅವರಿಗೆ ಒಳ್ಳೆ ನೈಬರ್ಸ್ ಇಲ್ಲ. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ಇಲ್ಲಿ ಏನ್ ಬರಬೇಕು, ಡೋಂಟ್ ಹ್ಯಾವ್ ಬರಬೇಕು. ರಘು ಅಂಡ್ ಪವನ್ ಡೋಂಟ್ ಹ್ಯಾವ್ ಗುಡ್ ನೈಬರ್ಸ್. ಇಂಡಿಯಾ ಅಂಡ್ ಯು ಎಸ್ ಎ ಎರಡು ದೇಶಗಳಾಯ್ತು, ಹಂಗಾಗಿ ಹ್ಯಾವೇ ಬರಬೇಕು. ಇಂಡಿಯಾ ಅಂಡ್ ಯು ಎಸ್ ಎ, ಇಂಡಿಯಾ ಮತ್ತೆ ಯು ಎಸ್ ಎಲ್ಲಿ ಒಳ್ಳೆ ಲೀಡರ್ಸ್ ಇದ್ದಾರೆ, ಹ್ಯಾವ್ ಗುಡ್ ಲೀಡರ್ಸ್. ಈಗ ನೆಗೆಟಿವ್ ಹಂಗೆ ಯೋಚನೆ ಮಾಡಿ ಏನ್ ಬರಬೇಕು ಅಂತ, ಇಂಡಿಯಾ ಅಂಡ್ ಯು ಎಸ್ ಎ ಡೋಂಟ್ ಹ್ಯಾವ್ ಗುಡ್ ಲೀಡರ್ಸ್. ಯಾಕೆ ಡೋಂಟ್ ಹ್ಯಾವ್ ಬಂತು, ಇಲ್ಲಿ ಎರಡು ಕಂಟ್ರೀಸ್ ಆಯ್ತು, ಹಂಗಾಗಿ ಡೋಂಟ್ ಹ್ಯಾವ್ ಬಂತು. ಇನ್ ಕೆಲವು ಸೆಂಟೆನ್ಸಸ್ ಅನ್ನ ನೋಡೋಣ. ಐ ಹ್ಯಾವ್ ಎ ಪೆನ್. ಸಿ ಇಲ್ಲಿ ಯಾಕೆ ಸರ್ ಎ ಬಂತು, ನಾನು ಒಂದು ಪೆನ್ ಇದೆ ಅಂತ ಹೇಳ್ತಾ ಇದ್ದೀನಿ, ಹಂಗಾಗಿ ಇಲ್ಲಿ ಏನ್ ಬಂತು, ಎ ಬಂತು. ಸರ್ ಯಾವಾಗ ಎ ಬರಬೇಕು, ನನ್ನ ಹತ್ರ ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದಾಗ ಎ, ಎ ಅಂದ್ರೆ ಒಂದು, ಒನ್ ಅಂತ. ಸೊ ಈಗ ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಪೆನ್ ಇದೆ ಅಂತ ಹೇಳ್ಬೇಕು, ಅವಾಗ ಐ ಹ್ಯಾವ್ ಪೆನ್ಸ್. ಈಗ ನೋಡಿ ನಿಮಗೆ ಐ ಹ್ಯಾವ್ ಪೆನ್ಸ್, ಇಲ್ಲಿ ನಂಗೆ ಬರ್ತಾ ಇಲ್ಲ ಅಂದ್ರೆ ಎ ಯೂಸ್ ಮಾಡ್ಲಿಲ್ಲ ನಾನು. ಯಾಕೆ ಇಲ್ಲಿ ಎ ಯೂಸ್ ಮಾಡ್ಲಿಲ್ಲ, ನಾನು ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀನಿ. ಐ ಹ್ಯಾವ್ ಪೆನ್ಸ್. ಐ ಹ್ಯಾವ್ ಆನ್ ಅಂಬ್ರೆಲಾ. ಯಾಕೆ ಆನ್ ಯೂಸ್ ಮಾಡಿದೆ ಇಲ್ಲಿ ನಾನು, ಇಲ್ಲಿ ಆನ್ ಯಾಕೆ ಯೂಸ್ ಮಾಡಿದೆ, ಆನ್ ಅಂದ್ರು ಒನ್ ಅಂತಾನೇನೆ, ಬಟ್ ಯಾವ್ಯಾವ ಸಂದರ್ಭದಲ್ಲಿ ನಾನು ಆನ್ ಯೂಸ್ ಮಾಡ್ತೀವಿ ಅಂದ್ರೆ ಎ, ಇ, ಐ, ಓ, ಯು, ಯಾವುದಾದ್ರೂ ವಸ್ತು ಎ, ಇ, ಐ, ಓ, ಯು ಇಂದ ಸ್ಟಾರ್ಟ್ ಆಗೋದಾದ್ರೆ, ಅಥವಾ ಅದರ ಸೌಂಡ್ ಐ, ಎ, ಇ, ಐ, ಓ, ಯು ಸೌಂಡ್ ಬಂದಾಗ ನನ್ನ ಹತ್ರ ಒಂದು ಛತ್ರಿ ಇದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಆನ್ ಅಂಬ್ರೆಲಾ. ನನಗೆ ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ಬೇಕಾದಾಗ ಐ ಹ್ಯಾವ್ ಅಂಬ್ರೆಲಾಸ್, ಐ ಹ್ಯಾವ್ ಅಂಬ್ರೆಲಾಸ್. ಈಗ ಯು ಹ್ಯಾವ್ ಎ ಗುಡ್ ಟೀಚರ್. ನೋಡಿ ಇಲ್ಲಿ ಎ ಯಾಕೆ, ಈಗ ಹ್ಯಾವ್ ಯಾಕೆ ಬಂತು ಗೊತ್ತಾಯ್ತು ನಿಮಗೆ, ಯು ಇರೋದ್ರಿಂದ ಹ್ಯಾವ್ ಬಂತು. ಯು ಹ್ಯಾವ್ ಎ ಗುಡ್ ಟೀಚರ್, ನಿನಗೆ ಒಬ್ರು ಒಳ್ಳೆ ಟೀಚರ್ ಇದ್ದಾರೆ. ಈಗ ಒಬ್ಬರಿಗಿಂತ ಜಾಸ್ತಿ ಒಳ್ಳೆ ಟೀಚರ್ಸ್ ಇದ್ರೆ ಯು ಹ್ಯಾವ್ ಗುಡ್ ಟೀಚರ್ಸ್, ಎ ಹೊರಟೋಯ್ತು. ಸೊ ಇಲ್ಲಿ ಎ ಯಾವಾಗ ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕೆಲವರು ಯು ಹ್ಯಾವ್ ಎ ಗುಡ್ ಟೀಚರ್ಸ್ ಅಂತಾರೆ, ಅದು ತಪ್ಪು. ಸೊ ಯು ಬಂದಾಗ ಹ್ಯಾವ್ ಗುಡ್ ಟೀಚರ್ಸ್, ಎ ಬರಬಾರ್ದು. ಯಾಕೆಂದ್ರೆ ಇಲ್ಲಿ ಟೀಚರ್ಸ್ ಅಂತ ಒಬ್ರಿಗಿಂತ ಜಾಸ್ತಿ, ಇಲ್ಲಿ ಒಬ್ಬರೇ ಇದ್ದಾಗ ಯು ಹ್ಯಾವ್ ಎ ಗುಡ್ ಟೀಚರ್. ನೆಕ್ಸ್ಟ್ ವಿ ಹ್ಯಾವ್ ಎ ಗುಡ್ ಕಾರ್. ವಿ ಬಂತು, ಹಂಗಾಗಿ ಹ್ಯಾವ್ ಬರಬೇಕು. ಒಂದು ಕಾರ್ ಇದೆ ಅಂತ ಹೇಳ್ತಾ ಇದ್ದೀವಿ, ಹಂಗಾಗಿ ಎ ಬಂತು. ವಿ ಹ್ಯಾವ್ ಎ ಗುಡ್ ಕಾರ್, ವಿ ಹ್ಯಾವ್ ಗುಡ್ ಕಾರ್ಸ್. ಇಲ್ಲಿ ಎ ಹೊರಟೋಯ್ತು. ಯಾಕೆ ಎ ಹೊರಟೋಯ್ತು, ಇಲ್ಲಿ ನನ್ನ ಕಾರ್ಸ್ ಒಂದಕ್ಕಿಂತ ಜಾಸ್ತಿ. ಸೊ ವೆರಿ ಸಿಂಪಲ್, ಈ ಒಂದೇ ಒಂದು ಅಂತ ಹೇಳ್ಬೇಕಾದ್ರೆ ಎ ಬರುತ್ತೆ ಅಥವಾ ಆನ್ ಬರುತ್ತೆ. ಯಾವಾಗ ಆನ್ ಬರುತ್ತೆ, ಆ ವಸ್ತು ಎ, ಇ, ಐ, ಓ, ಯು ಸೌಂಡ್ ಇಂದ ಸ್ಟಾರ್ಟ್ ಆಗೋದಾದ್ರೆ, ಅಥವಾ ಎ, ಇ, ಐ, ಓ, ಯು ಸೌಂಡ್ ಇದ್ರೆ, ಅಥವಾ ಎ, ಇ, ಐ, ಓ, ಯು ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದ್ರೆ ನಾವು ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಆನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಪ್ಲೇಸಸ್ ಆಯ್ತು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಪ್ಲೇಸಸ್ ಆಯ್ತು, ಹಂಗಾಗಿ ಏನ್ ಬರಬೇಕು, ಹ್ಯಾವ್.
Bangalore and Mysore have good hospitals. Bangalore and Mysore don't have. ನೆಗೆಟಿವ್ ಸೆಂಟೆನ್ಸ್, ಇಲ್ಲ ಅಂತ ಹೇಳಬೇಕು. ಹಾಗಾಗಿ ಏನ್ ಬಂತು? ಡೋಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್. ಐ ಹ್ಯಾವ್ ಯಾಕೆ ಬಂತು? ಇಲ್ಲಿ ಐ ಬಂದಿದೆ, ಹಾಗಾಗಿ ಐ ಹ್ಯಾವ್ ಗುಡ್ ಕೊಲೀಗ್ಸ್. ನನಗೆ ಒಳ್ಳೆ ಕೊಲೀಗ್ಸ್ ಇದ್ದಾರೆ, ನನ್ನ ಜೊತೆ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಒಳ್ಳೆಯವರಿದ್ದಾರೆ. ಐ ಹ್ಯಾವ್ ಗುಡ್ ಕೊಲೀಗ್ಸ್. ನೆಗೆಟಿವ್ ಮಾಡಬೇಕು, ನನ್ನ ಜೊತೆ ವರ್ಕ್ ಮಾಡ್ತಿರ್ತಕ್ಕಂಥವ್ರು ನನಗೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂದ್ರೆ ಐ ಡೋಂಟ್ ಹ್ಯಾವ್ ಗುಡ್ ಕೊಲೀಗ್ಸ್. ಸೊ ಐ ಡೋಂಟ್ ಹ್ಯಾವ್ ಗುಡ್ ಕೊಲೀಗ್ಸ್. ವಿ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್. ನಮ್ಮ ವಿ ಅಂದಾಗ ಇಲ್ಲಿ ಒಂದು ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಂತಕ್ಕಂಥ ಮೀನಿಂಗ್ ಅಲ್ಲಿ ಹೇಳ್ತೀವಿ. ವಿ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್. ಯಾಕೆ ಹ್ಯಾವ್ ಬಂತು? ಇಲ್ಲಿ ವಿ ಬಂದ ತಕ್ಷಣ ಏನಾಯ್ತು? ಎನಿ ಪ್ಲೂರಲಿಗೆ ಬಂತು. ಎನಿ ಪ್ಲೂರಲಿಗೆ ಬಂದ ತಕ್ಷಣ ಏನ್ ಬರಬೇಕು? ಹ್ಯಾವ್ ಬರಬೇಕು. ವಿ ಡೋಂಟ್ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್. ನಮಗೆ ಒಳ್ಳೆ ಪೊಲಿಟಿಷಿಯನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್. ವಿ ಹ್ಯಾವ್ ಗುಡ್ ಪ್ಲಾನ್ಸ್. ನಮಗೆ ಒಳ್ಳೆ ಪ್ಲಾನ್ಸ್ ಇದೆ. ಸೊ ವಿ ಹ್ಯಾವ್. ಸೊ ಪ್ರೆಸೆಂಟ್ ಟೈಮ್, ವಿ ಹ್ಯಾವ್ ಗುಡ್ ಪ್ಲಾನ್ಸ್. ವಿ ಡೋಂಟ್ ಹ್ಯಾವ್ ಗುಡ್ ಪ್ಲಾನ್ಸ್. ನಮಗೆ ಒಳ್ಳೆ ಪ್ಲಾನ್ಸ್ ಇಲ್ಲ. ಇಲ್ಲಿಗೆ ಫಾರ್ಮುಲಾ 1 ಮುಗೀತು. ವೆರಿ ಸಿಂಪಲ್ ಫಾರ್ಮುಲಾ 1. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಎನಿ ಪ್ಲೂರಲ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಈಗ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನು ನಾವು ಪ್ರೆಸೆಂಟ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕಾಗದು. ಸೊ ಇದನ್ನ ಪಾಸ್ಟ್, ನನ್ನ ಹತ್ರ 5ನೇ ಕ್ಲಾಸಲ್ಲಿ ಇದ್ದಾಗ ಬೈಸಿಕಲ್ ಇತ್ತು, ಅದನ್ನ ಹೆಂಗ್ ಹೇಳೋದು? ಅದನ್ನ ನಾನು ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಯೂಸ್ ಮಾಡ್ಕೊಂಡು ಹೇಳಲಿಕ್ಕೆ ಆಗಲ್ಲ. ನಾನು 5ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನನ್ನ ಹತ್ರ ಮೊಬೈಲ್ ಫೋನ್ ಇರಲಿಲ್ಲ, ಅದನ್ನ ಹೇಳಲಿಕ್ಕೆ ಆಗಲ್ಲ ನಾನು ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಯೂಸ್ ಮಾಡ್ಕೊಂಡು. ಫಾರ್ಮುಲಾ 2 ನಾವು ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ನ ಯಾವಾಗ ಯೂಸ್ ಮಾಡ್ತೀವಿ? ಇಲ್ಲಿ ವೆರಿ ಸಿಂಪಲ್. ಫಾರ್ಮುಲಾ 1 ಪ್ರೆಸೆಂಟ್ ಟೈಮ್. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 ಕಂಟ್ರೀಸ್ ಆಯ್ತು. ಎನಿ ಪ್ಲೂರಲ್. ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಸೊ ಫಾರ್ಮುಲಾ 2 ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಥ್ಯಾಂಕ್ ಯು.